ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಗಣ್ಯರು ಮೊದಲು ಉದ್ಘಾಟನೆ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಅದಾದ ನಂತರ ಜ್ಯೋತಿ ಬೆಳಗಿಸೋ ಕಾರ್ಯಕ್ರಮ ಆದ ನಂತರ ಈ ಜನಾಂದೋಲನ ಸಮಾವೇಶವನ್ನ ಇಲ್ಲಿವರೆಗೆ ಮಾಡಿದ್ದು ಪಕ್ಷ ಜನಾಂದೋಲನ. ಇವತ್ತಿನಿಂದ ಜನರೇ ಜನಾಂದೋಲನವನ್ನ ನಡೆಸುವಂತ ಒಂದು ದೊಡ್ಡ ಐತಿಹಾಸಿಕ ಕ್ಷಣಕ್ಕೆ ಈ ಕಹಳೆಯನ್ನ ಊದಬೇಕು ಅಂತ ಕೂಡ ಜ್ಯೋತಿ ಬೆಳಗಿಸಿದ ಮೇಲೆ ವಿನಂತಿ ಮಾಡ್ತೀನಿ. ಈಗ ಜ್ಯೋತಿ ಬೆಳಗಿದ ನಂತರ ಎಲ್ಲ ಗಣ್ಯರು ದಯಮಾಡಿ ಅದೇ ವೇದಿಕೆಯಲ್ಲಿ ಈ ಜನತಂತ್ರ ವ್ಯವಸ್ಥೆಯನ್ನ ಷಡ್ಯಂತ್ರವನ್ನ ಈ ಜನತಂತ್ರ ಸರ್ಕಾರವನ್ನ ದಿಕ್ಕು ತಪ್ಪಿಸಲು ಈ ಕಹಳೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ದಯಮಾಡಿ ಗಣ್ಯರು ಕಹಳೆಯನ್ನ ಮೊಳಗಿಸುವ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಗಣ್ಯರು ಮೊದಲು ಉದ್ಘಾಟನೆ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಅದಾದ ನಂತರ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಆದ ನಂತರ ಈ ಜನಾಂದೋಲನ ಸಮಾವೇಶವನ್ನ ಇಲ್ಲಿವರೆಗೆ ಮಾಡಿದ್ದು ಪಕ್ಷ ಜನಾಂದೋಲನ. ಇವತ್ತಿನಿಂದ ಜನರೇ ಜನಾಂದೋಲನವನ್ನ ನಡೆಸುವಂತ ದೊಡ್ಡ ಐತಿಹಾಸಿಕ ಕ್ಷಣಕ್ಕೆ ಈ ಕಹಳೆಯನ್ನ ಊದಬೇಕು ಅಂತ ಕೂಡ ಜ್ಯೋತಿ ಬೆಳಗಿಸಿದ ಮೇಲೆ ವಿನಂತಿ ಮಾಡ್ತೀನಿ. ಈ ಅಪರೂಪದ ಗ್ರಂಥವನ್ನು ಬಿಡುಗಡೆ ಮಾಡಿದ ಗಣ್ಯರಿಗೆ ಧನ್ಯವಾದಗಳು. ಈಗ ಈ ಐತಿಹಾಸಿಕ ಜನಾಂದೋಲನ ಉದ್ಘಾಟನೆ ಮಾಡಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾನ್ಯ ಅಧ್ಯಕ್ಷರು ಹಾಗೂ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.